ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಕ್ಷಿತಾ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರು, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋದಲ್ಲಿ ನೀವು ತಮಿಳಿನಲ್ಲಿ ನೋಡಿರ್ತೀರಾ, ನನಗೆ ವರ್ಕ್ ಆಗಿರುವಂತಹ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಿರುತ್ತೆ, ಡೈಲಿ ವ್ಲಾಗ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಸೊ ನನಗೆ ವರ್ಕ್ ಆಯಿತು ಒಂದು ಟೆಕ್ನಿಕ್ ಅಂದ್ಬಿಟ್ಟು ಸಡನ್ಲಿ ನಾನು ಈ ವಿಡಿಯೋನ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ನಿಮಗೂ ಕೂಡ ಇದು ವರ್ಕ್ ಆಗಬೇಕು. ರಿಸಲ್ಟ್ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ಆಯಿತಾ? ಸೊ ಓಕೆ, ಫಸ್ಟ್ ಬಂದು ಏನಪ್ಪ ಇದು ಅಂದರೆ 9560 ಇಲ್ಲಿ ಬರ್ತಾ ಇರುತ್ತೆ. ಆ್ಯಂಡ್ ಪ್ರೊಸೀಜರ್ ಕೂಡ ಇಲ್ಲಿ ಹಾಕ್ತಾ ಇರ್ತೀನಿ, ಏನಾದ್ರು ಇತ್ತು ಅಂತ ಅಂದರೆ 9560 ಅಂತ ಅಂದ್ಬಿಟ್ಟು ನೀವು ಏನು ಮಾಡಬೇಕು ಅಂತ ಅಂದರೆ ಬರ್ಕೋಬೇಕು ಇಲ್ಲಿ ಅಥವಾ ಇಲ್ಲಿ. ಇದು ಮೇರು ಪರ್ವತ ಅಂತ ಕರೀತಾರೆ. ಲೈಕ್ ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಇಲ್ಲಿ ಬರ್ಕೋಬೇಕು 9560, ಇಲ್ಲ ಅಂದರೆ ಇಲ್ಲಿ. ನಾನು ಇಲ್ಲಿ ಜಾಸ್ತಿ ಅಳಿಸೋಗುತ್ತೆ ಅಂದ್ಬಿಟ್ಟು ಇಲ್ಲಿ ಬರ್ಕೊಂಡಿದ್ದೀನಿ. ಬ್ಲ್ಯಾಕ್ ಇಂಕ್ ಯೂಸ್ ಮಾಡಿಬಿಡಿ, ಗ್ರೀನ್ ಇಂಕ್ ಯೂಸ್ ಮಾಡಬೇಕು. ನನಗೆ ಗ್ರೀನ್ ಇಂಕ್ ಸಿಗಲಿಲ್ಲ, ಇವಾಗ ಪೆನ್ನಲ್ಲಿ ಸಿಗಲಿಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ ಅಷ್ಟೇ. ಬಟ್ ಇಲ್ಲಿ ಗ್ರೀನ್ ಇಲ್ಲ ಅಂತಂದರೆ, ಇನ್ ಕೇಸ್ ಗ್ರೀನ್ ಇಲ್ಲ ಅಂದರೆ ಮಾತ್ರ ಬ್ಲೂ ಯೂಸ್ ಮಾಡ್ಬೋದು. ಬಟ್ ಆಲ್ಮೋಸ್ಟ್ ಆದಷ್ಟು ನೀವು ಗ್ರೀನ್ ಇಂಕ್ ಸಿಗುತ್ತೆ ನೋಡಿ, ಗ್ರೀನ್ ಇಲ್ಲ ಕಲರ್ ಪೆನ್ ತೊಗೊಬಿಡಿ. ಯಾಕಂದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಇನ್ನೊಂದಷ್ಟು ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರ ಗ್ರೀನ್ ಇಂಕ್ ಉಪಯೋಗಿಸಿ ಇಲ್ಲಿ ನೀವು ಬರೀಬೇಕು 9560 ಇಲ್ಲ 9560. ಶುಕ್ರವಾರ ಇದನ್ನು ಸ್ಟಾರ್ಟ್ ಮಾಡಿ. ಅದಕ್ಕೋಸ್ಕರನೇ ನಾನು ಇವತ್ತು ಅಪ್ಲೋಡ್ ಮಾಡಲೇಬೇಕು. ಶುಕ್ರವಾರ ಇನ್ನೇನು ಬಂತಲ್ಲ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇರೋದಷ್ಟೇ. ಸೊ ಶುಕ್ರವಾರ ನೀವು ಇಲ್ಲಿ ಬರ್ಕೊಂಡು ಸ್ಟಾರ್ಟ್ ಮಾಡಬೇಕು 9560 ಅಂದ್ಬಿಟ್ಟು. ಏನಪ್ಪ ಇದ್ರ ಉಪಯೋಗ? ಬರೀ ಬರ್ಕೋಬೇಕು ಅಂತ ಹೇಳಿದ್ದಾಳೆ, ಆದರೆ ಏನು ಉಪಯೋಗ ಅಂತ ಹೇಳಿಲ್ಲ. ಅಂದರೆ ನೀವೇನಾದರೂ ಮನೆ ಅಥವಾ ಕಾರನ್ನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ, ಮನೆ ಅಥವಾ ಕಾರು ತಗೋಬೇಕು ಅಂತ ಅಂದ್ಕೊಂಡಿದ್ರೆ, ಮನೆಯ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಿಮಗೆ ಮನೆ ಬೇಕಾಗಿರುತ್ತೆ. ಸೊ ಆ ಏರಿಯಾದಲ್ಲಿ ನಿಮಗೆ ಮನೆ ಬೇಕಾಗಿದ್ದು, ನಿಮ್ಮ ಸ್ವಂತ ಮನೆ ಅಂತ ನಿಮ್ಗೆ ಇರಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಸ್ವಂತ ಕಾರ್ ತಗೋಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ವರ್ಕ್ ಆಗುತ್ತೆ. ಸೊ ಇದನ್ನು ನೀವು ಎಷ್ಟು ದಿನ ಮಾಡಬೇಕು ಅಂತಂದರೆ 43 ಡೇಸ್ ಮಿಸ್ ಇಲ್ದಲೇ ಈ ಟೆಕ್ನಿಕ್ನ ಉಪಯೋಗಿಸಿ ನೀವು ಏನಾದರೂ ವರ್ಕ್ ಆಯಿತು ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ಅದು ಆಗುತ್ತೆ. ಸೊ ಎಲ್ಲೂ ಕೂಡ ಮಿಸ್ ಮಾಡಿಬಿಡಿ. 43 ಡೇಸ್ ಈ ಶುಕ್ರವಾರ ಸ್ಟಾರ್ಟ್ ಆಗಿ 43 ಡೇಸ್ ಡೈಲಿ ಇಲ್ಲಿ ಇಲ್ಲ ಬರ್ಕೋಬೇಕು. ಆ್ಯಂಡ್ ಏನು ಮಾಡಬೇಕು ಅಂದರೆ 21 ಟೈಮ್ಸ್ ಇಲ್ಲ 43 ಟೈಮ್ಸ್, 21 ಟೈಮ್ಸ್ 43 ಟೈಮ್ಸ್ ಇಲ್ಲ 41 ಟೈಮ್ಸ್ ಇರ್ತೀನಿ ನಾನು, ಎಷ್ಟು ಟೈಮ್ ಅಂತ ಅಂದ್ಬಿಟ್ಟು ಅಷ್ಟು ಟೈಮ್ಸ್ 21, 41 ಇಲ್ಲ 43 ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ನೀವು ಚಾಂಟ್ ಮಾಡ್ತಾ ಇರಬೇಕು. ನಿಮ್ಮ ಮನಸ್ಸಲ್ಲಿ ಅನ್ಕೋತಿರ್ಬೇಕು, ಐ ಆಮ್ ಮ್ಯಾನಿಫೆಸ್ಟಿಂಗ್ ದ ಹೋಮ್, ಐ ಆಮ್ ಮ್ಯಾನಿಫೆಸ್ಟಿಂಗ್ ದ ಹೋಮ್, ಐ ಆಮ್ ಮ್ಯಾನಿಫೆಸ್ಟಿಂಗ್ ದ ಹೋಮ್. ನನ್ನ ಡ್ರೀಮ್ ಹೋಮ್ ನನಗೆ ಸಿಕ್ತು ಅಂತ ಅಂದ್ಬಿಟ್ಟು ಒನ್ ಟೈಮ್ಗೆ ಒಂದೇ. ಅಂದರೆ 41 ಡೇಸ್ ನಾವೇನು ಮಾಡ್ತಿರ್ತೀವಲ್ಲ 43 ಡೇಸ್, ಆ 43 ಡೇಸ್ ಬರೀ ಒಂದು ಅಂದರೆ ಲೈಕ್ ಮನೆ ಅಂದರೆ ಮನೆ ಒಂದೇ ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದು, ಕಾರ್ ಅಂದರೆ ಕಾರ್ ಅಷ್ಟೇ. ಸೊ ನನಗೆ ವರ್ಕ್ ಆಗ್ತಿದೆ ಅಂದ್ಬಿಟ್ಟು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೀನಿ. ನನಗೆ ಇನ್ನೂ ಒಂದು ಟೆಕ್ನಿಕ್ ತುಂಬ ವರ್ಕ್ ಆಗಿದೆ. ಸೊ ಅದನ್ನು ನಾನು ಆದಷ್ಟು ಬೇಗ ತಿಳಿಸ್ತೀನಿ. ಅದರಲ್ಲಿ ಪ್ರೋಸೆಸ್ಸಲ್ಲಿ ಇದ್ದೀನಿ. ಅದು ಒಂದು ಸ್ವಲ್ಪ ವರ್ಕ್ ಆಯಿತು. ಸೊ ಸದ್ಯಕ್ಕೆ ಅದು ಹೋಲ್ಡ್ ಆನ್ ಆಗಿದೆ. ಅದು ವರ್ಕ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಇನ್ನೇನಾದರೂ ಹೆಚ್ಚು 369 ಮೆಥಡ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಇದು 369 ಮೆಥಡು ನಾನು ರೆಗ್ಯುಲರಾಗಿ ಮಾಡ್ತಾ ಇದ್ದೀನಿ. ಕರೆಂಟ್ಲಿ ನಾನು ಒಂದ್ರ ಮೇಲೆ ವರ್ಕ್ ಮಾಡ್ತಿದ್ದೀನಿ. ನೋಡೋಣ, ಅದು ವರ್ಕ್ ಆದಮೇಲೆ ನಾನು ನಿಮಗೆ ಪೂರ್ತಿಯಾಗಿ ಇದ್ರ ಬಗ್ಗೆ ಹೇಳ್ತೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ 369 ಮೆಥಡ್ ಅಂದರೆ 3 ಟೈಮ್ಸ್ 6 ಟೈಮ್ಸ್ 9 ಟೈಮ್ಸ್ ಬರೆಯೋದಷ್ಟೇ ಅಲ್ಲ ಗಾಯ್. ಅದನ್ನು ಈ ಮೈಂಡಲ್ಲಿ ಮೈಂಡಲ್ಲಿ ಅಸ್ಯೂಮ್ ಮಾಡ್ಕೋಬೇಕು ಫಸ್ಟ್ 3 ಟೈಮ್ಸ್. ಲೈಕ್ ಮನಿ ಈಸ್ ಫ್ಲೋಯಿಂಗ್ ಟುವರ್ಡ್ಸ್ ಮೀ, ಮನಿ ಈಸ್ ಫ್ಲೋಯಿಂಗ್ ಎಫರ್ಟ್ಲೆಸ್ಲಿ ಟು ಮೀ. 369 ಮೂರು ಸತಿ ಮನಿ ಈಸ್ ಫ್ಲೋಯಿಂಗ್ ಟು ಮೀ ಎಫರ್ಟ್ಲೆಸ್ಲಿ. ಅಂದರೆ ಇದೊಂದೇ ಅಂತ ನಾನು ಅಂತಿಲ್ಲ. ಏನಾದರೂ ಇವಾಗ ಕಾರ್ ಈಸ್ ಕಮಿಂಗ್ ಆನ್ ಮೈ ವೇ, ಐ ಆಲ್ರೆಡಿ ಹ್ಯಾವ್ ಅ ಕಾರ್, ಐ ಹ್ಯಾವ್ ದಿಸ್ ಕಾರ್. ನನಗೆ ಯಾವುದೋ ಒಂದು ಡ್ರೀಮ್ ಕಾರ್ ಇದೆ, ಆ ಕಾರ್ ನನ್ನ ಹತ್ರ ಇದೆ ಆಲ್ರೆಡಿ ಅಂತ ಬರ್ಕೊಳ್ಳೋದು. ಓಕೆನಾ? ಅದನ್ನು 369 ಮೆಥಡ್ ಅಂತ ಅಂತಾರೆ. ಸೊ ನೆಕ್ಸ್ಟು 6 ಟೈಮ್ಸ್ ಏನು ಬರ್ತೀವ ಅದರಲ್ಲಿ ಥ್ಯಾಂಕ್ ಯು, ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಆಲ್ರೆಡಿ ನನ್ನ ಹತ್ರ ಅದಿದೆ ಅಂದ್ಬಿಟ್ಟು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಹೇಗೆ? ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಹ್ಯಾವ್ ದಿಸ್ ಕಾರ್, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಹ್ಯಾವ್ ದಟ್ ಕಾರ್, ಐ ಹ್ಯಾವ್ ದಿಸ್ ಕಾರ್ ಅಂತ ಅಂದ್ಬಿಟ್ಟು ಇದನ್ನು ನಮ್ಗೆ ಏನು ಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಥ್ಯಾಂಕ್ ಯು ಅಂತ ಹೇಳಿ ಬರಿತಾ ಹೋಗಬೇಕು 6 ಟೈಮ್ಸ್. ನೆಕ್ಸ್ಟ್ ಏನು ಬರಿತೀವಲ್ಲ 9 ಟೈಮ್ಸ್ ಈವ್ನಿಂಗಲ್ಲಿ ಬರೀಬೇಕು. ಮಾರ್ನಿಂಗ್ 3 ಟೈಮ್ಸ್, ಮಧ್ಯಾಹ್ನ 6 ಟೈಮ್ಸ್,
ಅಂದಾಜು ಅಂದರೆ ಮಾರ್ನಿಂಗ್ ಅಂದರೆ ವಿತಿನ್ 11 ಒಳಗಡೆ ಬರೆದ್ಬಿಡಿ. 11 ಆದಮೇಲೆ 12ವರೆಗೂ ಟೈಮ್ ಇರುತ್ತೆ ಅಂತ ಅಂದ್ಬಿಡಿ. 11 ಒಳಗಡೆ 3 ಟೈಮ್ಸ್ ಬರೀರಿ. ಇನ್ನು ನೆಕ್ಸ್ಟು ಮಧ್ಯಾಹ್ನ ಅಂದರೆ 12 ಬರೀಬಿಡಿ. 1 3 ಒಳಗಡೆ ವಿತಿನ್ 1 to 3 ಒಳಗಡೆ ಬರೀಬೇಕು ನೀವು, ಸರಿನಾ? ನೆಕ್ಸ್ಟ್ ಈವ್ನಿಂಗ್ ಅಂದರೆ 6 to 8 ಒಳಗಡೆ ಬರೀರಿ. ಏನು 6 ಟೈಮ್ಸು 9 ಟೈಮ್ಸ್ ಬಂದು ಈವ್ನಿಂಗಲ್ಲಿ ಬರೀಬೇಕು ನೀವು. 9 ಟೈಮ್ಸು ಆಗೋಗಿದೆ, ಆಲ್ರೆಡಿ ಅದು ಆಗೋಗಿದೆ. ನನ್ನ ಹತ್ರ ಆಲ್ರೆಡಿ ಮನಿ ಇದೆ, ಐ ಆಮ್ ಅಬಂಡೆಂಟ್, ಐ ಆಮ್ ಅ ಮನಿ ಮ್ಯಾಗ್ನೆಟ್, ಈ ಥರ ಎಲ್ಲ ಬರ್ಕೋಬೇಕು. ಇದೆಲ್ಲ ಆಯಿತು ಅಂದರೆ ಡೆಫಿನೆಟ್ಲಿ ನಾವು ಅಂದ್ಕೊಂಡಿರೋವಂಥ ವಿಶ್ ಡೆಫಿನೆಟ್ಲಿ ಫುಲ್ಫಿಲ್ ಆಗುತ್ತೆ. ಅಂದರೆ ನಾನು ಫಸ್ಟ್ ಹೇಳಿದ್ಕೂ ಇದಕ್ಕೂ ಲಿಂಕ್ ಅಲ್ಲ, ಇದು 369 ಮೆಥಡ್. ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ ನಾನು ಈ ಮೆಥಡ್ ಬಗ್ಗೆ ಹೇಳ್ಕೊಂಡ್ಕೊಡ್ತೀನಿ ಅಂತ. ಅದಕ್ಕೆ ಈ ವಿಡಿಯೋದಲ್ಲೇ ಹಾಗೆ ಕಂಟಿನ್ಯೂ ಮಾಡಿಬಿಟ್ಟಿದ್ದೀನಿ. ಈಗ ನನಗೆ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಹಾಗೆ ಹೆಂಗಿದ್ರು ಮಾಡ್ತಿದ್ದೀನಲ್ವಾ ಅಂತ ಕಂಟಿನ್ಯೂ ಮಾಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಇನ್ನೇನಾದರೂ ಮೆಥಡ್ ಅಥವಾ ಟೆಕ್ನಿಕ್ ಬೇಕಾಗಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಡೆಫಿನೆಟ್ಲಿ ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಅಷ್ಟೇ.